ಹಾಯ್ ಅಲ್ಲಿ ಇದು ಸ್ಯಾಟರ್ಡೇ ಈವ್ನಿಂಗ್ ಮಿನಿ ಬ್ಲಾಗ್. ಸ್ವಲ್ಪ ಟೀ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಟೀ ಮಾಡ್ಕೊತಿದ್ದೆ. ಯಾಕೋ ಸ್ವಲ್ಪ ಗ್ಯಾಸ್ ಲೀಕೇಜ್ ಆಗ್ತಿತ್ತು, ಹಾಗಾಗಿ ನಮ್ಮ ಹಸ್ಬೆಂಡ್ನ ಕರೆದು ಹೇಳ್ದೆ. ಅವರು ಏನೂ ಇಲ್ಲ ಅಂತೇಳಿ ಸುಮ್ಮನಾದರು. ನೋಡಿದ್ರೆ ಅದಾಗದೇ ಬೆಂಕಿ ದಗ್ಗಂತ ಹಚ್ಕೊಬಿಡ್ತು. ಆಮೇಲೆ ತುಂಬಾ ಭಯ ಆಗ್ಬಿಡ್ತು. ಆಮೇಲೆ ಬಂದು ಅವರು ಚೆಕ್ ಮಾಡ್ತಿದ್ರು, ಅದೇನೋ ಬೋಲ್ಟ್ ಹೋಗಿತ್ತು ಅಂತ ಹೇಳಿ ಲೀಕೇಜ್ ಆಗ್ತಿತ್ತು. ಹಾಗಾಗಿ ಅದನ್ನು ತೆಗ್ದು ಬೇರೆ ಹೊಸ ಬೋಲ್ಟ್ನ ತಂದು ಹಾಕಿದ್ರು. ಟೀ ಇಕ್ಕಿದ್ದೆ, ಹಾಗೆ ಅದು ಇದಾಗ್ಬಿಡ್ತು. ತುಂಬಾ ಭಯ ಆಯಿತು. ಗ್ಯಾಸ್ ವಿಷಯದಲ್ಲಾದರೂ ತುಂಬಾ ಫುಲ್ ಆಗಿರಬೇಕು, ಕೇರ್ಲೆಸ್ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಇವಾಗ ಟೀ ಕುಡಿದ್ಬಿಡೋಣ ಅಂತ ಹೇಳಿ ಬಾಲ್ಕನಿಯಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ವಿ ಮಾತಾಡಿಕೊಂಡು. ಹಾಗೆ ನಮ್ಮ ಹಸ್ಬೆಂಡು ಇವತ್ತು ಚಿಕನ್ ತಂದಿದ್ರು, ಬಿರಿಯಾನಿ ಮಾಡು ಅಂತ ಹೇಳಿ. ಹಾಗಾಗಿ ಬಿರಿಯಾನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಹೈದ್ರಾಬಾದ್ ಬಿರಿಯಾನಿ ಮಾಡು ಅಂತ ಹೇಳಿದರು, ಹಾಗಾಗಿ ಹೈದ್ರಾಬಾದ್ ಬಿರಿಯಾನಿನೇ ಮಾಡ್ಕೊತಾ ಇದ್ದೀನಿ. ತುಂಬ ಸತಿ ದಮ್ ಬಿರಿಯಾನಿ ಎಲ್ಲ ಮಾಡ್ಕೊಂಡಿದ್ದೀನಿ. ಹೈದ್ರಾಬಾದ್ ಬಿರಿಯಾನಿನೂ ಮಾಡಿ ತುಂಬ ದಿನ ಆಗಿತ್ತು, ಹಾಗಾಗಿ ಅದನ್ನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಹೈದ್ರಾಬಾದ್ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿನೂ ಮಾಡ್ಕೊತಿದ್ದೀನಿ. ಮೊಸರು ಬಜ್ಜಿಗೆ ಏನಿಲ್ಲ, ಮೊಸರು, ಸ್ವಲ್ಪ ಉಪ್ಪು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಸೇರಿಸ್ಕೊತಿಲ್ಲ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.